ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಜಿ ಕೆ ಗಿರಿಜೇಶ್ ಅವರು ಇದ್ದಾರೆ. ಇವರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದ ವಿಸ್ತರಣಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಕೃಷಿ ಜಾತ್ರೆ ಮತ್ತು ಮೇಳಗಳ ಒಂದು ಆಯೋಜನೆಯಲ್ಲಿ ಕೃಷಿ ನಿರ್ದೇಶನಾಲಯಗಳ ಒಂದು ಪಾತ್ರದ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸುಧಾಕರ್ ಅವರೇ ಮತ್ತು ಎಲ್ಲ ರೈತ ಬಾಂಧವರು ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ನಮ್ಮ ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸೊ ಇದು ನಮ್ಮ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಈಗ ಈ ವರ್ಷದಿಂದ ನಾವು 6 ಜಿಲ್ಲೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇದೆಯೇ. ನಮ್ಮ ಪ್ರಮುಖ ಉದ್ದೇಶ ನಾವು ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳನ್ನು ಒಳಗೊಂಡಂತೆ ನಾವು ಪ್ರತಿ ವರ್ಷವೂ ಕೂಡ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಆಯೋಜಿಸ್ತಾ ಇರ್ತೇವೆ. ಯಾಕೆಂದರೆ ಈ ಒಂದು ಕೃಷಿ ವಿಜ್ಞಾನ ಸಂಶೋಧನೆ ಏನಿದೆ ಇದು ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇರ್ತವೆ, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇರ್ತವೆ. ಆದರೆ ಈ ಎಲ್ಲ ತಂತ್ರಜ್ಞಾನಗಳು ಏನಿದ್ದಾವೆ, ಆವಿಷ್ಕಾರಗಳೇನಿದೆ, ಹೊಸ ಜ್ಞಾನ ಏನಿದೆ, ಈ ಎಲ್ಲ ಜ್ಞಾನವೂ ಕೂಡ ರೈತರಿಗೆ ತಲುಪಬೇಕು. ಅದೇ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಈ ನಿಟ್ಟಲ್ಲಿ ನಮಗೆ ರೈತರಿಗೂ ಮತ್ತು ವಿಶ್ವವಿದ್ಯಾಲಯಕ್ಕೂ ಅಥವಾ ಪ್ರಯೋಗಾಲಯಕ್ಕೂ ಮತ್ತು ರೈತರಿಗೂ ನಡುವಿರತಕ್ಕಂಥ ಏನು ಅಂತರ ಏನಿದೆ, ಅಂತರವನ್ನು ನಾವು ಕಡಿಮೆ ಮಾಡಿ ಆದಷ್ಟು ರೈತರನ್ನ ತಲುಪಬೇಕು. ಅದರ ಪದ್ಧತಿಗಳ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ರೈತರ ಬೆಳೆಗಳಿಗೆ ಮತ್ತು ಅವರ ವ್ಯವಸಾಯಕ್ಕೆ ಪೂರಕವಾಗಿರ್ತಕ್ಕಂಥ ಸಂಶೋಧನೆ ಮಾಡಿ ಆ ಭಾಗದ ರೈತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಕ್ಕಂಥ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತೇವೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕೃಷಿ ಮೇಳಗಳನ್ನು ಅಥವಾ ಕೃಷಿ ಜಾತ್ರೆಗಳನ್ನು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಮ್ಮ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ಶಿವಮೊಗ್ಗ ನವಿಲೆ ಆವರಣದಲ್ಲಿ ಮಾಡ್ತೇವೆ. ಅದೇ ರೀತಿಯಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಿರಿಯೂರಲ್ಲಿ, ಅಲ್ಲಿ ಒಣ ಪ್ರದೇಶ ಜಾಸ್ತಿ ಇದೆ, ಆ ಭಾಗಕ್ಕೆ ಸಂಬಂಧಿಸಿದ ಅಲ್ಲಿಯೂ ಕೂಡ ಕೃಷಿ ಮೇಳವನ್ನು ಮಾಡ್ತೇವೆ. ಮತ್ತು ಬ್ರಹ್ಮಾವರದ ಅಲ್ಲಿರ್ತಕ್ಕಂಥ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿಯೂ ಕೂಡ ಕೃಷಿ ಮೇಳ ಮಾಡ್ತೇವೆ. ಮತ್ತು ಮೂಡಿಗೆರೆ ಅಲ್ಲಿರ್ತಕ್ಕಂಥ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವು ಇದಾವೆ. ಎಲ್ಲೆಲ್ಲಿ ನಮಗೆ ಮಹಾವಿದ್ಯಾಲಯಗಳ ಜೊತೆಯಲ್ಲಿ ಸಂಶೋಧನಾ ಕೇಂದ್ರಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ನಾವು ಪ್ರತಿ ವರ್ಷಕ್ಕೊಮ್ಮೆ ನಾವು ಕೃಷಿ ಮೇಳಗಳನ್ನು ಅಥವಾ ಕೃಷಿ ಜಾತ್ರೆಯನ್ನು ನಾವು ಮಾಡ್ತಾ ಇರ್ತೇವೆ. ಈಗ ಸರ್, ತಾವು ಮುಖ್ಯ ಆವರಣದಲ್ಲಿ ಅಂದರೆ ಈಗ ನವಿಲೆಯ ಒಂದು ಆವರಣದಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು KVK ಆಗಿರಲಿ, ಕೃಷಿ ವಿಜ್ಞಾನ ಕೇಂದ್ರವಾಗಿರಲಿ ಅಥವಾ ವಿಸ್ತರಣಾ ಘಟಕ ಆಗಿರಲಿ, ಇದನ್ನು ಒಳಗೊಂಡು ಮಾಡಿರ್ತೀರಾ. ಈಗ ಪ್ರತ್ಯೇಕವಾಗಿ ಆಯಾ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡೋದು ಏನು ಉದ್ದೇಶ ಅಂತ ಹೇಳ್ತೀರಾ ಸರ್? ಆಯಾ ಸಂಶೋಧನಾ ಕೇಂದ್ರದಲ್ಲಿ ಮಾಡೋದು ಅಥವಾ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳು ಮಾಡ್ತೇವೆ. ಯಾಕೆಂದರೆ ಆ ಭಾಗದ ಬೆಳೆ ಪದ್ಧತಿಯೇ ಬೇರೆ ಇರುತ್ತೆ, ವಾತಾವರಣನೇ ಬೇರೆ, ಇತ್ಯಾದಿಗಳ ಅಂಶಗಳು ಬೇರೆ ಬೇರೆ ಇರ್ತವೆ. ಸೊ ಹಾಗಾಗಿ ಅಲ್ಲಿ ಸಮಸ್ಯೆಗಳು ಕೂಡ ಬೇರೆ ಇರ್ತವೆ. ಆ ದೃಷ್ಟಿಯಿಂದ ಪ್ರಾದೇಶಿಕಕ್ಕೆ ಸ್ಥಾನಿಕವಾಗಿ ಸೂಕ್ತವಾಗಿರ್ತಕ್ಕಂಥ ಬೆಳೆ ಪದ್ಧತಿಗಳನ್ನು, ತಳಿಗಳನ್ನು ಅಥವಾ ಅಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗೆ ಪರಿಹಾರವಾಗಿ ಅದೇ ಒಂದು ವ್ಯವಸ್ಥೆಯಲ್ಲಿ ನಾವು ಸಂಶೋಧನೆಗಳನ್ನು ಮಾಡ್ತಿರ್ತೇವೆ. ಹಾಗಾಗಿ ಆಯಾ ಭಾಗದ ರೈತರಿಗೆ ಬೆಳೆಗಳಿಗೆ ಸಮಸ್ಯೆಗಳಿಗೆ ಅನುಗುಣವಾಗಿರ್ತಕ್ಕಂಥ ಸಂಶೋಧನಾ ಫಲಿತಾಂಶಗಳನ್ನು ಜನರನ್ನು ತಲುಪಬೇಕು ಅಂತ ಹೇಳಿ ನಾವು ಆ ಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳಗಳನ್ನು ಮಾಡ್ತೇವೆ. ಮತ್ತೆ ಸರ್, ಈಗ ಇದರಲ್ಲಿ ಈಗ ತಂತ್ರಜ್ಞಾನ ಅಂತೂ ನೀವು ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಮಾಡಿರ್ತೀರಾ, ಬಟ್ ಆದರೆ ಆ ಒಂದು ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಸ್ಥಳಕ್ಕೆ ಅನುಗುಣವಾಗುವ ಹಾಗೆ ಅಲ್ಲಿಂದೇ ಒಂದು ತಂತ್ರಜ್ಞಾನ ತಾವು ತಯಾರು ಮಾಡಿ ಅಲ್ಲೇ ಮುಟ್ಸಕ್ಕಂಥ ವ್ಯವಸ್ಥೆ ಆಯ್ತಿದ್ದು. ಈಗ ಸೆಂಟ್ರಲೈಸ್ ಅಂತ ಹೇಳ್ತೀವಿ, ಏನು ಪ್ರಮುಖ ಆವರಣದಲ್ಲಿ ಮಾಡ್ತಾ ಇದ್ದೀರಿ. ಈ ವರ್ಷ ಹೇಗೆ ಜನರ ಒಂದು ಸ್ಪಂದನೆ ಇತ್ತು ಸರ್? ಈ ವರ್ಷ ತುಂಬ ಯಾಕಂದರೆ ಮಳೆ ಇರಲಿಲ್ಲ, ಆಮೇಲೆ ಜನರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಮತ್ತು ಯಾವ ತಂತ್ರಜ್ಞಾನಗಳ ಬಗ್ಗೆ ಜನರು ಜಾಸ್ತಿ ಒಲವು ತೋರಿಸಿದ್ದಾರೆ ಸರ್? ನೋಡಿ, ಈಗ ನಮ್ಮ ಕೃಷಿ ಮೇಳ ಅಂದರೆ ನಾವು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಮಾಡಿದರೂ ಕೂಡ ರಾಜ್ಯದಾದ್ಯಂತ ಮತ್ತು ಕೆಲವೊಮ್ಮೆ ಹೊರ ರಾಜ್ಯದಿಂದಲೂ ಕೂಡ ಈ ಕೃಷಿ ಮೇಳದಲ್ಲಿ ರೈತರು ಕೂಡ ಭಾಗವಹಿಸಿದ್ದಾರೆ. ಮತ್ತು ಬೇರೆ ಬೇರೆ ಕೃಷಿ ಪರಿಕರಗಳ ಮಾರಾಟಗಾರರು, ಉತ್ಪಾದಕರು ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೇಂದ್ರೀಯ ಸಂಶೋಧನಾ ಕೇಂದ್ರಗಳು ಕೂಡ ನಮ್ಮ ಒಂದು ಕೃಷಿ ಮೇಳದಲ್ಲಿ ಈ ಸಾರಿ ಭಾಗವಹಿಸಿದ್ದು. ಇದುವರೆಗೂ ನಾವು ಏನು ಶಿವಮೊಗ್ಗ ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇದುವರೆಗೂ ನಾವು ಕೃಷಿ ಮೇಳವನ್ನು ಮಾಡ್ಕೊಂಬಂದಿದ್ದೀವಿ. ಅದಕ್ಕೆ ಹೋಲಿಸಿದಾಗ ಈ ವರ್ಷ ಜನರ ಪ್ರತಿಕ್ರಿಯೆ ಬಹಳ
ಉತ್ಸಾಹದಿಂದ ಇತ್ತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ದಾಖಲೆ ಸಂಖ್ಯೆಯಲ್ಲಿ 6 ಲಕ್ಷಕ್ಕೂ ಕೂಡ ಅಧಿಕವಾಗಿರ್ತಕ್ಕಂಥ ರೈತರು ಈ ಮೇಳದಲ್ಲೇ ಭಾಗವಹಿಸಿ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಈಗ ಇದು ವಾರ್ಷಿಕವನ್ನು ಮಾಡ್ತೀರಾ ನೀವು, ವಾರ್ಷಿಕ ಅಲ್ಲದೆ ಮತ್ತೆ ಬೇರೆ ಸಮಯದಲ್ಲಿ ಈಗ ಬಿತ್ತನೆ ಕಾಲ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ, ಕಟಾವು ಮಾಡ್ತಕ್ಕಂಥ ಸಮಯದಲ್ಲಿ ಈ ಥರದ್ದು ಏನಾದರೂ ಯೋಚನೆಗಳು ಹಾಕಿದ್ದೀರಾ ಸರ್? ಯೋಜನೆಗಳು ಏನಾದರೂ ಇದೆಯಾ? ಇಲ್ಲ, ಅದು ಬೇಡಿಕೆ ಆಧಾರದ ಮೇಲೆ ನಾವು ಮಾಡ್ತೇವೆ. ಆಮೇಲೆ ಕೆಲವು ಕೃಷಿ ವಿಜ್ಞಾನ ಕೇಂದ್ರಗಳು ಆ ಒಂದು ತಂತ್ರಜ್ಞಾನವನ್ನ, ಹೊಸ ತಂತ್ರಜ್ಞಾನವನ್ನು ಪ್ರಾತ್ಯಕ್ಷಿಕೆಗಳ ಮೂಲಕವಾಗಿ ರೈತರ ಹೊಲದಲ್ಲೇ ಮಾಡ್ತಾರೆ. ಕೆಲವೊಮ್ಮೆ ಸಮಗ್ರ ಬೆಳೆ ನಿರ್ವಹಣಾ ಪದ್ಧತಿಗಳ ಬಗ್ಗೆ ಕ್ಷೇತ್ರದಲ್ಲಿ ಕ್ಷೇತ್ರ ಪ್ರಯೋಗವನ್ನು ಮಾಡ್ತಾರೆ, ಮತ್ತೆ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾರೆ. ಜೊತೆಲೆ ತರಬೇತಿಯನ್ನು ಕೂಡ ಅದಕ್ಕೆ ಸಂದರ್ಭವಾಗಿ ಸೂಕ್ತವಾಗಿ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕೊಡ್ತಾರೆ. ಇನ್ನು ಕೆಲವು ಬೆಳೆಗಳಲ್ಲಿ ಕೆಲವು ವಿಚಾರಗಳಲ್ಲಿ ಫಾರ್ಮರ್ ಫೀಲ್ಡ್ ಸ್ಕೂಲ್ ಅಂತ ಕರಿತೀವಿ ನಾವು, ರೈತರ ಕ್ಷೇತ್ರ ಪಾಠಶಾಲೆ. ಅಂದ್ರೆ ಆ ಬೆಳೆಯನ್ನ ಬಿತ್ತುವ ಬೀಜದನ್ನ ಆಯ್ಕೆಯಿಂದ ಹಿಡಿದು ಭೂಮಿ ಸಿದ್ಧತೆಯಿಂದ ಕೊಯ್ಲು ತನಕ ಕೂಡ ನಾವು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಪ್ರಮುಖ ಕ್ಯಾಲೆಂಡರ್ ಆಫ್ ಆಪರೇಷನ್ ಅಂತೀವಿ, ಯಾವ್ಯಾವಾಗ ಮಾಡ್ತಾರೆ. ಬಿತ್ತುವಾಗ ಅದನ್ನು 1 ತಿಂಗಳ ನಂತರ ರಸಗೊಬ್ಬರನ ಕೊಡುವಾಗ, ಮೇಲುಗೊಬ್ಬರನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ರೋಗ ರುಜಿನಗಳು ಬಂದಾಗ ಅಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಕೊಯ್ಲು ಸಂದರ್ಭದಲ್ಲೂ ಹೀಗೆ ಹಂತವಾಗಿ ಬೆಳೆಯ ಪ್ರಮುಖ ಹಂತಗಳಲ್ಲಿ ನಮ್ಮ ವಿಜ್ಞಾನಿಗಳು, ಸಂಬಂಧಪಟ್ಟ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳು ಹೋಗಿ ಆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತರಗತಿ ತರ ಅದು ಆ ಒಂದು ಪಾಠವನ್ನು ಹೇಗೆ ನಾವು ಸಂಪೂರ್ಣವಾಗಿ ಹೋಗ್ತೀವೋ ಹಾಗೆ ಬಿತ್ತನೆಯಿಂದ ಕೊಯ್ಲು ಮತ್ತು ಮಾರಾಟದವರೆಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನು ಕೊಡ್ತಕ್ಕಂಥ ಕ್ಷೇತ್ರ ಪಾಠಶಾಲೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಅದ್ರ ಮೂಲಕವಾಗಿ ಕೂಡ ರೈತರಿಗೆ ನಾವು ತಲುಪ್ತಾ ಇರ್ತೇವೆ. ಆಮೇಲೆ ಸರ್, ಈಗ ಈ ಮೇಳಗಳಲ್ಲದೆ ತಾವು ಪಾಂಪ್ಲೆಟ್ಸ್ ಅಂತ ಹೇಳ್ತೀವಿ, ಇಲ್ಲ ಬುಲೆಟಿನ್ಸ್ ಅಂತ ಹೇಳ್ತೀವಿ, ಇದ್ರ ಮುಖಾಂತರ ಕೂಡ ತಾವು ತಾಂತ್ರಿಕ ಮಾಹಿತಿ ವರ್ಗಾವಣೆ ಆಯಿತು ಮತ್ತು ಮಾಹಿತಿನ ತಲುಪಿಸೋದು ಆಯಿತು. ಈಗ ಈ ಒಂದು ವಿಧಾನಕ್ಕೆ ಬಂದರೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಸರ್ ರೈತರಿಂದ? ಸುಮಾರು ಈಗ ಇತ್ತೀಚೆಗೆ ರೈತರೆಲ್ಲರೂ ಕೂಡ ಮತ್ತೆ ವಿದ್ಯಾವಂತ ರೈತರುಗಳು ಕೃಷಿಗೆ ಬರ್ತಾ ಇರೋದ್ರಿಂದ, ಆಮೇಲೆ ಅನೇಕ ಮಾಧ್ಯಮಗಳ ಮೂಲಕ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅರಿವು ಉಂಟಾಗಿದೆ. ಹಾಗಾಗಿ ಅನೇಕ ಹೊಸ ವಿಚಾರಗಳ ಬಗ್ಗೆ, ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರೇ ಖುದ್ದಾಗಿ ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಕೃಷಿ ವಿಜ್ಞಾನಿಗಳ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸಮಗ್ರ ಮಾಹಿತಿಯನ್ನು ಪಡ್ಕೊಳ್ತಾರೆ. ಕೆಲವೊಮ್ಮೆ ರೈತ ಸಂಘಗಳು ಕೂಡ ನಮಗೆ ಇದರ ಬಗ್ಗೆನೇ ಒಂದು ಮಾಹಿತಿ ಬೇಕಂತ ಹೇಳಿ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಉಂಟು. ಹಾಗಾಗಿ ನಾವು ಬೇಡಿಕೆ ಆಧಾರದ ಮೇಲೆ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳನ್ನು ನೀವು ಹೇಳಿದ ಏನು ನಾವು ಮುದ್ರಣ ಮೂಲಕವೂ ಕೊಡ್ತೇವೆ, ಆ ವಿದ್ಯುನ್ಮಾನದ ಮೂಲಕ ಕೊಡ್ತೇವೆ, ಮತ್ತೆ ಅವರ ಕ್ಷೇತ್ರಕ್ಕೆ ಭೇಟಿ ಕೊಡ್ತೇವೆ. ಕೆಲವು ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸಮಸ್ಯೆನ ಕೂಲಂಕುಷವಾಗಿ ಸ್ಥಳೀಯವಾಗಿ ಪರಿಶೀಲಿಸಿ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ, ಕೃಷಿ ವಿಸ್ತರಣಾ ಘಟಕಗಳ ಮೂಲಕ ನಾವು ಈ ಮಾಹಿತಿಯನ್ನು ತಲುಪಿಸ್ತಾ ಇರ್ತೇವೆ. ಇದಲ್ದೇ ಈಗ ಈ ಒಂದು ವಿಚಾರ ಸಂಕಿರಣ ಕೂಡ ತಾವು ಹಮ್ಮಿಕೊಳ್ತೀರಿ ಸರ್, ವಿಷಯಕ್ಕೆ ಸಂಬಂಧಪಟ್ಟಿದ್ದ ಹಾಗೆ, ಬೆಳೆಗಳಿಗೆ ಸಂಬಂಧಪಟ್ಟಿದ್ದ ಹಾಗೆ, ಇದ್ರ ಮೂಲಕ ಕೂಡ ತಾವು ಮಾಹಿತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರ್ತೀರಾ? ಹೌದು, ಅದರಲ್ಲಿ 2 ತರ ಇದೆ ಸರ್. ಒಂದು ಒಳ ಆವರಣ ತರಬೇತಿ ಮತ್ತು ಹೊರ ಆವರಣ ತರಬೇತಿಯಿಂದ. ಒಳ ಆವರಣ ಅಂದ್ರೆ ರೈತರನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರೆಸಿಬಿಟ್ಟು ಅವರಿಗೆ ಸುಮಾರು 1 ದಿನದ ಕಾರ್ಯಕ್ರಮ ಅಥವಾ 2 ದಿವಸ ಕಾರ್ಯಕ್ರಮ, ಕೆಲವೊಮ್ಮೆ ನಾವು ಆ ಒಂದು ಯೋಜನೆ ಆಧಾರದ ಮೇಲೆ 1 ವಾರದ ಕಾರ್ಯಕ್ರಮ. ಸೊ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕೆಲವು ವಿಷಯಗಳ ಪ್ರಾಮುಖ್ಯತೆ ಆಧಾರದ ಮೇಲೆ ನಾವು ಒಳ ಆವರಣ ತರಬೇತಿಯನ್ನ ರೈತರನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೇ ಕರೆಸಿ ವಸತಿ ಸೌಲಭ್ಯದ ಜೊತೆಲಿ ಅದನ್ನು ನಾವು ಆ ಕಾರ್ಯಕ್ರಮ ಕೊಡ್ತೇವೆ. ಇನ್ನು ಕೆಲವು ಸಂದರ್ಭದಲ್ಲಿ ನಾವೇ ಹೊರಹಾವರಣ ಅಂತೀವಿ, ಆಯಾ ಗ್ರಾಮದಲ್ಲಿ. ಯಾಕೆಂದ್ರೆ ರೈತರು ಕೆಲವೊಮ್ಮೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರೋದು ಸಾಧ್ಯವಾಗಲ್ಲ. ಹಾಗಾಗಿ ಬಹಳ ದೂರದಲ್ಲಿರ್ತಕ್ಕಂಥ, ರಿಮೋಟಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲೇ ಕೂಡ ನಾವು ಹೊರ ಆವರಣ ಅಂದರೆ ಆ ಕ್ಷೇತ್ರದಲ್ಲಿ, ಆ ಗ್ರಾಮದಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಸೊ ನಾವು ಕೊಡುವ ಹೊರ ಆವರಣ ತರಬೇತಿಗಳನ್ನು ಕೂಡ ನಾವು ಕೊಡ್ತೀವಿ ಅನೇಕ ವಿಷಯಗಳ ಬಗ್ಗೆ. ಇದಲ್ದೇ ಈಗ ಏನು ನಾವು ಯುವ ರೈತರಾಗಿರಲಿ, ಯುವ ರೈತ ಮಹಿಳೆ ಆಗಿರಲಿ, ಇವರಿಗೆ ಯಾವ ರೀತಿಯಿಂದ ಯೋಜನೆಗಳು ಇದ್ದಾವೆ ಸರ್ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆಗಿರಲಿ ಅಥವಾ ಕೃಷಿ ವಿಸ್ತರಣಾ ವಿಭಾಗದಿಂದ? ಅಂದರೆ ಅವ್ರನ್ನ ಮತ್ತೆ ತಿರುಗಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಮತ್ತು ಅವರಿಗೆ ಒಂದು ಜೀವನೋಪಾಯಕ್ಕೆ ಅಂತಂತೂ ಹೇಳ್ಬೋದು. ಇವಾಗ ಏನಾಗಿದೆ, ನಮ್ಮಲ್ಲೇ ಆರ್ಯ ಅಂತ ಒಂದು ಕಾರ್ಯಕ್ರಮ ಇದೆ, ಅಟ್ರಾಕ್ಟಿಂಗ್ ರೂರಲ್ ಯೂತ್ ಟುವರ್ಡ್ಸ್ ಅಗ್ರಿಕಲ್ಚರ್ ಅಂತ. ಆ ಕಾರ್ಯಕ್ರಮದಲ್ಲಿ ನಾವು ಯುವಕರನ್ನ ಗುರುತಿಸಿ ಅವರಿಗೆ ಏನು ಇವತ್ತಿನ ದಿವಸ ತಾವೆಲ್ಲ ಗೊತ್ತಿದೆ, ಕೈಗಾರೀಕರಣ ಮತ್ತು
ನಗರೀಕರಣದ ಒಂದು ಹಿನ್ನೆಲೆಯಲ್ಲಿ ಹೌದು ಸರ್. ಕೃಷಿಯನ್ನ ಬಿಟ್ಟು ಯುವಕರು ಪಟ್ಟಣಗಳತ್ತ ಮುಖ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ಕೃಷಿ ಒಳಗೆ ಕರ್ತರಬೇಕು, ಗ್ರಾಮೀಣ ಪ್ರದೇಶಕ್ಕೆ ಅವ್ರನ್ನ ಪುನಃ ಕರೆಸಬೇಕು ಅನ್ನೋ ಉದ್ದೇಶದಿಂದ ಗ್ರಾಮದಲ್ಲಿಯೇ ಉದ್ಯೋಗ ದೊರಕತಕ್ಕಂಥ ಅನೇಕ ಉದ್ಯೋಗಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲವು ತರಬೇತಿ ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ಜೇನು ಕೃಷಿ, ಮಶ್ರೂಮ್ ಉತ್ಪಾದನೆ ಅಥವಾ ಅಣಬೆ ಉತ್ಪಾದನಾ ತಾಂತ್ರಿಕತೆ, ಮತ್ತೆ ತೆಂಗಿನ ಮರವನ್ನು ಹತ್ತಕ್ಕಂಥ ಯಂತ್ರಗಳ ಮೂಲಕ ಅದಕ್ಕೊಂದು ರೀತಿಯ ತರಬೇತಿಯನ್ನು ಕೊಡುತ್ತೆ. ಯಾಕೆಂದರೆ ನಮ್ಮಲ್ಲಿ ತೆಂಗಿನ ಮರ ಹತ್ತೋ ಯಂತ್ರವನ್ನು ಉಪಯೋಗಿಸಿ ಆ ಕೌಶಲ್ಯವನ್ನು ಪಡೆದಂಥ ಅನೇಕ ಯುವಕರು ಇವತ್ತಿನ ದಿವಸ ಆ ಊರಲ್ಲೇ ಇವತ್ತು 300-400 ರೂಪಾಯಿ ದುಡಿತಕ್ಕಂಥ ವ್ಯಕ್ತಿ ಇವತ್ತು ಒಂದು ದಿವಸಕ್ಕೆ 2,000 ರೂಪಾಯಿ ಒಂದು ವರಮಾನ ಬರ್ತಕ್ಕಂಥ ಒಂದು ಉದ್ಯೋಗ ಆತನಿಗೆ ಸಿಕ್ಕಿದೆ. ಅವುಗಳನ್ನು ನಾವು ಸರ್ಕಾರದ ಯೋಜನೆ ಮೂಲಕ ಉಚಿತವಾಗಿಯೂ ಕೂಡ ಕೆಲವು ಕೊಟ್ಟಿದ್ದೇವೆ. ಆಮೇಲೆ SC ಮತ್ತು STP ಪ್ರೋಗ್ರಾಮಲ್ಲಿಯೂ ಕೂಡ ಅನೇಕ ತರಬೇತಿಗಳನ್ನು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ತಾವೇ ಸ್ವಉದ್ಯೋಗಿಗಳತಕ್ಕಂಥ ಒಂದು ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಇದರ ಜೊತೆಲೆ ಉದ್ಯಮಿ ಆಗಲಿಕ್ಕೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೂ ಕೂಡ ಹೆಣ್ಣು ಮಕ್ಕಳಿಗೂ ಕೊಟ್ಟಿದ್ದೇವೆ, ಯುವಕರಿಗೂ ಕೊಟ್ಟಿದ್ದೇವೆ. ಬೇಕರಿ ತರಬೇತಿ, ಮೌಲ್ಯವರ್ಧನೆ ಬಗ್ಗೆ ತರಬೇತಿ, ಇವೆಲ್ಲವೂ ಕೂಡ ನಿರಂತರವಾಗಿ ನಮ್ಮಲ್ಲಿ ನಡೀತಲೇ ಇರುತ್ತೆ. ಆಮೇಲೆ ಈಗ ರೈತರಿಗೆ ಕ್ಷೇತ್ರಗಳ ಒಂದು ಪರಿಚಯಕ್ಕೋಸ್ಕರ ಇಲ್ಲ ಹೊರಗಿನ ಒಂದು ಅವರ ವಾತಾವರಣಕ್ಕೆ, ಹೊರಗಿನ ಒಂದು ಬೆಳೆಗಳಿಗೆ ಅವರಿಗೆ ಪರಿಚಯಕ್ಕೋಸ್ಕರ ಪ್ರವಾಸ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀರಾ ಸರ್? ಹೌದು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ರೈತರನ್ನ ಅನೇಕ ಯುವಕರು ಇರ್ಬೋದು ಅಥವಾ SC ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ರೈತರಿರ್ಬೋದು, ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಸಂಘದಿಂದ ಬಂದಿರತಕ್ಕಂಥ ರೈತರಿರ್ಬೋದು, ಇವರೆಲ್ಲರನ್ನೂ ಕೂಡ ಕೃಷಿ ಸಖಿಯರನ್ನ ಇವರೆಲ್ಲರೂ ಕೂಡ ವಿವಿಧ ರೀತಿಯಾಗಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳಿಗೆ, ಉದಾಹರಣೆಗೆ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಧಾರವಾಡಕ್ಕೆ ರೈತರನ್ನ ಕರ್ಕೊಂಡು ಹೋದ್ವಿ. ಆಮೇಲೆ ರೈತರನ್ನ ಕೆಲವು ಪ್ರಗತಿಪರ ಜೇನು ಕೃಷಿ ಬಗ್ಗೆ ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಹತ್ರ ಕರ್ಕೊಂಡು ಹೋದ್ವಿ. ಹೀಗಾಗಿ ಎಲ್ಲೆಲ್ಲಿ ಉತ್ತಮವಾದ ಸಂಶೋಧನೆಗಳು ನಡೀತಾ ಇದ್ದಾವೆ, ಹೊಸ ಹೊಸ ವಿಚಾರಗಳ ಬಗ್ಗೆ ಅಧ್ಯಯನ ಮತ್ತು ಪ್ರಯೋಗಗಳು ನಡೀತಾ ಇದ್ದಾವೆ. ಜೊತೆಲಿ ಪ್ರಗತಿಪರ ರೈತರ ಆ ಒಂದು ಕ್ಷೇತ್ರಗಳಿಗೂ ಕೂಡ ನಾವು ಶೈಕ್ಷಣಿಕ ಕ್ಷೇತ್ರ ಪ್ರವಾಸವನ್ನು ರೈತರಿಗೆ ನಾವು ಕರ್ಕೊಂಡೋಗಿ ಅವರಿಗೆ ಅದರ ಆಮೇಲೆ ನಾವು ಕೊನ್ನೇರಿ ಮಠ ಇದರಲ್ಲಿ ಮಹಾರಾಷ್ಟ್ರಕ್ಕೂ ಕೂಡ ರೈತರನ್ನ ಕರ್ಕೊಂಡೋಗಿ ಅಲ್ಲಿ ನಡೀತಕ್ಕಂಥ ನೈಸರ್ಗಿಕ ಕೃಷಿಯ ಬಗ್ಗೆ ಅಪಾರ ಸುಮಾರು 2 ದಿವಸಗಳ ತನಕ ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಪಶುಪಾಲನೆ ಬಗ್ಗೆ, ಕೃಷಿಯ ಬಗ್ಗೆ, ತೋಟಗಾರಿಕೆ ಬಗ್ಗೆ, ಮತ್ತು ನೀರು ಮತ್ತು ಮಣ್ಣಿನ ಸಂರಕ್ಷಣೆಯ ಬಗ್ಗೆ, ಸಮಗ್ರ ಕೃಷಿಯ ಬಗ್ಗೆ ಅಲ್ಲಿ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಜ್ಞಾನಿಗಳಿಂದ, ಪರಿಣಿತರಿಂದ ಮಾಹಿತಿಯನ್ನು ಕೊಡಿಸಿದ್ವಿ, ಭೇಟಿಯನ್ನು ಮಾಡಿಸಿದ್ವಿ. ಇದು ಅವರಿಗೆ ಪ್ರತ್ಯಕ್ಷವೇ ಕಾಣೋದ್ರಿಂದ ಅದನ್ನು ಅಳವಡಿಸಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ, ಹೆಚ್ಚಿನ ಪ್ರಯೋಜನವೂ ಕೂಡ ಆಗಿದೆ. ಒಟ್ಟಾರೆಯಾಗಿ ಕೃಷಿ ಮತ್ತು ತೋಟಗಾರಿಕೆ ಮೇಳಗಳು ಮತ್ತು ಜಾತ್ರೆಗಳ ಒಂದು ಆಯೋಜನೆ ಮಾಡ್ತೀರಾ, ಇದರ ಬಗ್ಗೆ ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಟ್ಟಾರೆ ನೋಡಿ, ಈ ಕೃಷಿ ಮೇಳಗಳು ಏನಿದಾವೆ ಇದು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಸಮಯದಲ್ಲಿ ಬಹಳಷ್ಟು ಜನರನ್ನ ಒಂದೇ ವೇದಿಕೆ ಕರೆತರ್ತಕ್ಕಂಥದ್ದು. ಅದರಲ್ಲಿ ನಾವು ಅನೇಕ ರೀತಿಯಾಗಿರ್ತಂಥ ಹೊಸ ತಳಿ ಬೀಜಗಳು, ಸಸಿಗಳು, ಅನೇಕ ತಂತ್ರಜ್ಞಾನಗಳು, ಯಂತ್ರಗಳು, ಹೊಸ ಹೊಸ ಬೆಳೆ ಸಂರಕ್ಷಣಾ ಕ್ರಮಗಳ ಬಗ್ಗೆ ಒಂದೇ ವೇದಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನು ರೈತರಿಗೆ ಕೃಷಿ ಮತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳು, ಅದು ಪಶುಪಾಲನೆ, ತೋಟಗಾರಿಕೆ, ರೇಷ್ಮೆ, ಮೀನು ಮತ್ತು ಮೌಲ್ಯವರ್ಧನೆ, ಇವೆಲ್ಲದರ ಬಗ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಅನೇಕ ಕಂಪನಿಗಳಿರ್ತವೆ, ವಿವಿಧ ಸಂಶೋಧನಾ ಕೇಂದ್ರಗಳಿರ್ತವೆ, ರಾಷ್ಟ್ರದಿಂದ ಅನೇಕ ಸಂಘ ಸಂಸ್ಥೆಗಳೆಲ್ಲ ಭಾಗಿಯಾಗಿರುತ್ತೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಮತ್ತು ವಿಜ್ಞಾನಿಗಳು ಮತ್ತು ರೈತರ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ನೇರ ಸಂಪರ್ಕ, ಚರ್ಚಾಗೋಷ್ಠಿಗಳು ಕೂಡ ಅದರಲ್ಲಿ ಇರ್ತವೆ. ಮತ್ತು ಜೊತೆಯಲ್ಲಿ ಬರೀ ವಿಜ್ಞಾನಿಗಳೇ ಅಲ್ಲ, ಯಾಕೆಂದರೆ ಅನುಭವ ಬಹಳ ಮುಖ್ಯ, ಜ್ಞಾನಕ್ಕಿಂತ ಅನುಭವ ಮುಖ್ಯ. ಹಾಗಾಗಿ ಪ್ರಗತಿಪರ ರೈತರು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯ ವಿಜೇತರು, ಉತ್ತಮವಾದ ಕೃಷಿಯನ್ನು ಮಾಡಿರ್ತಕ್ಕಂಥವ್ರನ್ನು ಕೂಡ ಅವರನ್ನು ಕರೆಸಿ ಸನ್ಮಾನ ಮಾಡೋದು, ಗುರುತಿಸೋದ್ರ ಜೊತೆಗೆ ಅತ್ಯುತ್ತಮ ಜಿಲ್ಲಾ ಮಟ್ಟದ ಕೃಷಿಕ ಅಂತೇಳಿ ಪ್ರತಿ 7 ಜಿಲ್ಲೆಯಿಂದಲೂ ಕೂಡ 7 ಮಹಿಳೆಯರನ್ನ, 7 ರೈತ ಪುರುಷರನ್ನು ಗುರುತಿಸಿ ಅವ್ರನ್ನ ಸನ್ಮಾನ ಮಾಡ್ತೀವಿ. ಇದು ಉಳಿದಂಥ ರೈತರಿಗೆ ಒಂದು ಪ್ರೇರಣೆ ಆಗುತ್ತೆ. ಜೊತೆಯಲ್ಲಿ ಅವ್ರಿಗೂ ಕೂಡ ವೇದಿಕೆಯನ್ನು ಕೊಟ್ಟಿರ್ತೀವಿ. ಅವರಿಗೆ ರೈತರೊಡನೆ ಚರ್ಚಾಗೋಷ್ಠಿಯನ್ನು ಕೂಡ ಹಮ್ಮಿಸ್ತೀವಿ. ಈ ಹಿನ್ನೆಲೆಯಲ್ಲಿ ಎಲ್ಲ ಜ್ಞಾನವೂ ಕೂಡ ಕಡಿಮೆ ಸಮಯದಲ್ಲಿ ರೈತರಿಗೆ ತಲುಪಲಿ, ಈ ತನ್ಮೂಲಕವಾಗಿ ಈ ಒಂದು ವಿಜ್ಞಾನ ಏನಿದೆ, ತಂತ್ರಜ್ಞಾನಗಳು ಬಹಳ ಚೆನ್ನಾಗಿ ಪಸರಿಸಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ರು. ಈ ನಮ್ಮ ಕೃಷಿ ವಿಸ್ತರಣಾ ನಿರ್ದೇಶನಾಲಯ ಏನಿದೆ, ಇದು ಕೇವಲ ನಮ್ಮ ನಿರ್ದೇಶನಾಲಯ ಒಂದೇ ಆಗಲ್ಲ ಸರ್. ಯಾಕೆಂದರೆ ಇಂಥ ದೊಡ್ಡ ಕಾರ್ಯಗಳು
ಅನೇಕ ಜನರ ಸಹಕಾರದಿಂದ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ವಿವಿಧ ಕೃಷಿ ಸಂಬಂಧಿತ ಇಲಾಖೆಗಳಾಗಿರ್ತಕ್ಕಂಥ ತೋಟಗಾರಿಕೆ, ಮೀನುಗಾರಿಕೆ, ಪಶುಪಾಲನೆ, ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ಆರೋಗ್ಯ ಇಲಾಖೆಯನ್ನು ಕೂಡ ನಾವು ಗಣನೆಗೆ ತಗೊಳ್ತೇವೆ. ಇದರಲ್ಲೆಲ್ಲ ಎಲ್ಲರ ಒಂದು ಅಭಿವೃದ್ಧಿ ಇಲಾಖೆಗಳ ಸಹಯೋಗದಿಂದ ಅವರ ಸಮನ್ವಯವನ್ನು ಸಾಧಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೇವೆ. ಅದರಲ್ಲೂ ಕೂಡ ಈ ವರ್ಷದ ಕೃಷಿ ಮೇಳದ ಇವರೆಲ್ಲರ ಸಹಕಾರದಿಂದ ಮತ್ತು ಈ ವರ್ಷ ನಾವು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಕಾರವೂ ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ನಮಗೆ ಈ ವರ್ಷ ಅದರಲ್ಲೂ ಯಾವುದು ಪುಷ್ಪ ಕೃಷಿ ಮತ್ತು ಕೃಷಿ ಪ್ರವಾಸೋದ್ಯಮ, ಪುಷ್ಪ ಕೃಷಿ ಮತ್ತು ಜೇನು ಕೃಷಿ, ಕೀಟ ಪ್ರಪಂಚ, ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಇವು ಕೂಡ ಹೆಚ್ಚು ಆಕರ್ಷಣೀಯವಾಗಿ ರೈತರ ಪ್ರಶಂಸನೆಗೆ ಪಾತ್ರರಾಗಿದೆ ಅಂತ ಹೇಳ್ತೀರಾ. ಧನ್ಯವಾದ ಸರ್. ಇದುವರೆಗೆ ತಾವು ಕೃಷಿ ಮತ್ತು ತೋಟಗಾರಿಕೆ ಮೇಳಗಳು ಮತ್ತು ಜಾತ್ರೆಗಳ ಒಂದು ನಿರ್ವಹಣೆಯಲ್ಲಿ, ಆಯೋಜನೆಯಲ್ಲಿ ಕೃಷಿ ನಿರ್ದೇಶನಾಲಯಗಳ ಪಾತ್ರ, ಕೃಷಿ ವಿಸ್ತರಣಾ ವಿಭಾಗದ ಪಾತ್ರದ ಕುರಿತು ನಮ್ಮ ಕೇಳುಗರಿಗೆ ತಾವು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀರಾ. ಮತ್ತೊಮ್ಮೆ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್.